ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಇನ್ನೂ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವ್ಲಾಗ್ ತುಂಬಾ ಚೆನ್ನಾಗಿರ್ತದೆ. ಸೊ ಫುಲ್ಲು ನೋಡ್ರಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾವು ವೀಕೆಂಡು ಮತ್ತೆ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ನಮ್ಮನೆಗೆ ತುಂಬಾ ಹತ್ರ ಇರೋದು ಸ್ನೋಕಾಲ್ಮಿ. ನಾನು ಎಷ್ಟೊಂದ್ ಸಲ ಅಲ್ಲಿಗೆ ಹೋಗಿ ಬಂದೀನಿ. ಅಂಡ್ ತುಂಬಾನೇ ವ್ಲಾಗ್ಸ್ ಅದೆ ನಾನು ಮಾಡಿರೋದ್ರಲ್ಲಿ ಅಲ್ಲಿ. ಇಲ್ಲಿ ನಾವ್ ಯಾಕೆ ಹೋಗ್ತಾ ಇರೋದು ಅಂದ್ರೆ ಟ್ರೈನ್ ರೈಡ್ ಮಾಡೋದಕ್ಕೆ ನಮ್ cousin ಕರ್ಕೊಂಡು. ಅವ್ನ್ಗೆ ತುಂಬಾ ಚಿಕ್ಕ ಮಗು ಇತ್ತು ಆವಾಗ. ಅಂಡ್ ಸ್ವಲ್ಪ ಅವ್ನ್ಗೆ ಫನ್ ಇರ್ತದೆ ಅಂದ್ಬಿಟ್ಟು ನಾವು ಟ್ರೈನ್ ರೈಡ್ ಹುಡುಕೊಂಡು ಅಲ್ಲಿಗೆ ಹೋದ್ವಿ. ಇದು 2 ಸ್ಟೇಷನ್ಸ್ ಅಲ್ಲಿ ಬೋರ್ಡ್ ಮಾಡ್ಬೋದು. ಒಂದು ನಾರ್ತ್ ಬೆಂಡ್, ಇನ್ನೊಂದು ಸ್ನೋಕಾಲ್ಮಿ. ಸೊ ನಮ್ಗೆ ಸ್ನೋಕಾಲ್ಮಿ ಹತ್ರ ಅಂತ ಅಲ್ಲೇ ಹೋಗಿದ್ದು. ಅಪ್ರಾಕ್ಸಿಮೇಟ್ಲಿ 2 ಅವರ್ಸ್ ಇರ್ತದೆ. ತುಂಬಾನೇ ಚೆನ್ನಾಗಿರ್ತದೆ ಎಲ್ಲಾ ಸೀನ್ರಿ ಎಲ್ಲಾನು. ಅಂಡ್ ಟಿಕೆಟ್ ಮುಂಚೆನೆ ತಗೊಂಡಿದ್ವಿ ನಾವು. ಹಂಗಾಗಿ ಆನ್ ಟೈಮ್ ಹೋಗಿ ಬೋರ್ಡ್ ಮಾಡಿದ್ವಿ. ಒಂಥರ ಒಳ್ಳೆ ಎಕ್ಸ್‌ಪೀರಿಯನ್ಸ್ ಆಯ್ತು. ಫಸ್ಟ್ ಟ್ರೈನ್ ರೈಡ್ ಇನ್ ವಾಷಿಂಗ್ಟನ್ ಆಕ್ಚುಲಿ. ನಾವು ಟ್ರೈನಲ್ಲಿ ಹೋಗೇ ಇರ್ಲಿಲ್ಲ ಎಲ್ಲಿನೂ. ಅದೂನು ಇದು ಒಂದ್ ಏರಿಯಾಯಿಂದ ಇನ್ನೊಂದ್ ಏರಿಯಾಗ್ ಹೋಗೋದಲ್ಲ ಅಲ್ಲ. ಇದು ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಎಲ್ಲರೂ ಟ್ರೈ ಮಾಡ್ರಿ ಇದನ್ನ. ಆಹ್, ಎಷ್ಟಾಗತ್ತೋ ಅಷ್ಟು ವಿಡಿಯೋ ತೆಗ್ದೆ. ಮಗುನ ಫಸ್ಟ್ ಟೈಮ್ ಅಲ್ಲಿ ಕರ್ಕೊಂಡ್ ಹೋಗಿದ್ವಲ್ಲ, ನನ್ಗೂ ಸ್ವಲ್ಪ ಭಯ ಆಯ್ತು. ಸೊ ನನ್ಗೆ ಅಷ್ಟೊಂದು ವಿಡಿಯೋ ಮಾಡ್ಲಿಕ್ಕೂ ಆಗ್ಲಿಲ್ಲ. ಬಟ್ ಐ ಕುಡ್ ಟ್ರೈ ಸಮಥಿಂಗ್ ಅವತ್ತು. ಮಕ್ಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಬಟ್ ಹಂಗೆ ದೊಡ್ಡೋರುನು ಅಷ್ಟೇ ಎಂಜಾಯ್ ಮಾಡ್ಬೋದು ಈ ಟ್ರೈನಲ್ಲಿ. ಎಲ್ಲರೂ ತುಂಬಾ ಫ್ರೆಂಡ್ಲಿ ಆಗಿದ್ರು. ನಮ್ಗೆ ತುಂಬಾ ಕೋಪರೇಟಿವ್ ಆಗಿದ್ರು. ಮಗುಗೆ ಡೈಪರ್ ಚೇಂಜ್ ಆಗ್ಲಿ ಎಲ್ಲ ಅಂತ ಒಳ್ಳೆ ಜಾಗ ಅಂತ ಏನೂ ಇರ್ಲಿಲ್ಲ ಡೈಪರ್ ಚೇಂಜ್‌ಗೆ. ಸೊ ನಮ್ಗ್ ಒಂದ್ ಕಡೆ ಅವ್ರೇನೆ ಜಾಗ ಮಾಡಿ ಕೊಟ್ರು, ಇಲ್ಲಿ ಚೇಂಜ್ ಮಾಡ್ಬೋದು ಅಂತ ಟ್ರೈನ್ ಒಳಗಡೆ. ಸೊ ನಮ್ಗೆ ತುಂಬಾನೇ ಖುಷಿ ಆಯ್ತು ಅದ್ರಿಂದ. ಯಾವ್ದಕ್ಕೂ ನಾವು ಕಷ್ಟ ಆಯ್ತು ಅಂತ ಹೇಳೋಂಗೆ ಇಲ್ಲ. ನಮ್ಗಷ್ಟು ಕಂಫರ್ಟಬಲ್ ರೈಡ್ ಕೊಟ್ರು ಅವ್ರು. ಇದು ಹೇಳಿದ್ನಲ್ಲ 2 ಅವರ್ಸ್ ರೌಂಡ್ ಟ್ರಿಪ್. ನಾವು ಸ್ನೋಕಾಲ್ಮಿಯಿಂದ ಹತ್ತಿದ್ವಲ್ಲ, ಅದಾದ್ಮೇಲೆ ನಾವು ಟಾಪ್ ಆಫ್ ಸ್ನೋಕಾಲ್ಮಿ ಫಾಲ್ಸ್ ಇಂದ ಹೋದ್ವಿ. ಸೊ ಅಲ್ಲಿ ನಮ್ಗೆ ವಾಟರ್ ಫಾಲ್ ಎಲ್ಲ ತುಂಬಾ ಮೇಲೆಯಿಂದ ಕಾಣಿಸ್ತದೆ. ಈಗ ಸ್ನೋಕಾಲ್ಮಿಯಿಂದ ಕಾಣ್ಸೋ ತರ ವ್ಯೂ ಇರಲ್ಲ, ಬಟ್ ಇದೇ ಡಿಫ್ರೆಂಟ್ ವ್ಯೂ. ಇದಾದ್ಮೇಲೆ ಸೀನಿಕ್ ಸ್ನೋಕಾಲ್ಮಿ ರಿವರ್ ವ್ಯಾಲಿ ಕಾಣಿಸ್ತದೆ. ಅದಾದ್ಮೇಲೆ 30 ಮಿನಿಟ್ಸ್ ನಮ್ಗೆ ಸ್ಟಾಪ್ ಇರ್ತದೆ ಒಂದ್ ಕಡೆ ಟು ವಿಸಿಟ್ ರೈಲ್ವೆ ಹಿಸ್ಟರಿ ಕ್ಯಾಂಪಸ್. 30 ಮಿನಿಟ್ಸ್ ಒಂಥರ ಬ್ರೇಕು. ಅಲ್ಲಿ ತುಂಬಾನೇ ಚೆನ್ನಾಗಿತ್ತು. ಅದನ್ನ ನೋಡಿದ್ವಿ ನಾವು. ಬಟ್ ನಾನ್ ಜಾಸ್ತಿ ಹೋಗ್ಲಿಕ್ ಆಗ್ಲಿಲ್ಲ ಬಿಕಾಸ್ ಮಳೆ ಬೇರೆ ಬರ್ತಾ ಇತ್ತು. ಮಗನ್ ಇಟ್ಕೊಂಡು ನಾನು ಟ್ರೈನಲ್ಲೇ ಇದ್ದೆ. ಅದಾದ್ಮೇಲೆ ವಾಪಸ್ ನಾವೆಲ್ಲಿ ಬೋರ್ಡ್ ಆಗಿರ್ತೀವಲ್ಲ ಅಲ್ಲಿ ಹೋಗಿ ನಮ್ಗೆ ಬಿಡ್ತಾರೆ. ಸೊ ಇದು ನಮ್ಗೆ ರೌಂಡ್ ಟ್ರಿಪ್ 2 ಅವರ್ಸ್ ಆಗ್ತದೆ. ಅಂಡ್ ಟಿಕೆಟ್ ಮುಂಚೆನೆ ತಗೊಂಡು ಹೋಗೋದು ಬೆಟರ್. ಅಂಡ್ ಇಂಪಾರ್ಟೆಂಟ್ ಥಿಂಗ್, ನಾನು ಎಷ್ಟೊಂದು ವ್ಲಾಗಲ್ಲಿ ಹೇಳ್ಕೊಂಡು ಬರ್ತಾ ಇದ್ದೀನಿ. ಈ ವ್ಲಾಗಲ್ಲೂ ಹೇಳ್ತೀನಿ. ಇದೆಲ್ಲ ಹಳೆ ವ್ಲಾಗ್. ನಂಗೆ ಇವಾಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ತುಂಬಾ ಟೈಮ್ ತಗೊಂತಾ ಇದೆ ಬಿಕಾಸ್ ನಾನ್ ಎಡಿಟ್ ಮಾಡೋದಕ್ಕೆ ನಂಗೆ ಅಷ್ಟು ಟೈಮ್ ಸಿಗ್ತಾ ಇಲ್ಲ. ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ನಾನು ಯಾವ್ದನ್ನು ಇನ್ನು ಎಡಿಟ್ ಮಾಡಿಲ್ಲ. ಮಾಡ್ತಾ ಮಾಡ್ತಾ ಹಾಕ್ತೀನಿ. ಬಟ್ ತುಂಬಾನೇ ಮೆಮೊರೀಸ್ ಇರ್ಲಿ ಅಂತ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿನಿ. ಅದನ್ನೆಲ್ಲ ನಾನು ಫಾರ್ ಶ್ಯೂರ್ ಪೋಸ್ಟ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಇವಾಗ 30 ಮಿನಿಟ್ಸ್ ಸ್ಟಾಪ್ ಇಲ್ಲಿ. ಇವಾಗ ವೆದರ್ ಚೆನ್ನಾಗದೆ, ಬಟ್ ಆಮೇಲೆ ಮಳೆ ಬಂತು. ಮಳೆ ನಿಂತ್ಮೇಲೆ ಸಾಗರ್ ನನ್ನ ಮಗುನ ಕರ್ಕೊಂಡು ಇಲ್ಲಿ ಒಳಗಡೆ ಬಂದ್ರು. ನಾವ್ ಮ್ಯಾಗ್ನೆಟ್ ತಗೋಬೇಕಿತ್ತು. ಹಂಗಾಗಿ ಇಲ್ಲಿ ಬಂದು ಒಂದ್ ಮ್ಯಾಗ್ನೆಟ್ ಸೆಲೆಕ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಈ ಮ್ಯಾಗ್ನೆಟ್. ನಮ್ಗಂತೂ ಇಷ್ಟ ಆಯ್ತು. ಅದಕ್ಕೆ ಇದ್ ಒಂದ್ ತಗೊಂಡ್ವಿ. ಮಧ್ಯಾಹ್ನ ಆಗಿತ್ತು. ತುಂಬಾ ಹಸುವಾಗ್ತಾ ಇತ್ತು. ಇಂಡಿಯಾ ಬೆಲಿ ಅಂತ ರೆಸ್ಟೋರೆಂಟ್ ತುಂಬಾನೇ ಚೆನ್ನಾಗಿದೆ. ಈ ಟ್ರೈನ್ ರೈಡ್‌ಗೆ ಹೋದೋರು ಸ್ನೋಕಾಲ್ಮಿಯಲ್ಲಿ ನೀವೇನಾದ್ರೂ ಬೋರ್ಡ್ ಮಾಡೋದಿದ್ರೆ ಈ ರೆಸ್ಟೋರೆಂಟ್
ಇಲ್ಲಿ ಹೋಗ್ರಿ ಫುಲ್ಲು ಚೆನ್ನಾಗಿರ್ತದೆ. ಟ್ರೈನ್ ರೈಡ್ ಆದ್ಮೇಲೆ ಎಷ್ಟು ಹಸುವಾಗಿರ್ತದೆ. ಇಷ್ಟು ಒಳ್ಳೆ ಫುಡ್ ಸಿಕ್ರೆ ಇನ್ನೇನ್ ಬೇಕು ಅದ್ರಲ್ಲಿ. ಈ ವ್ಲಾಗ್ ಬಂದ್ಬಿಟ್ಟು ನಾನು 3 ಡೇಸ್ ಕಂಟಿನ್ಯೂಯಸ್ ಆಗಿ ಮಾಡಿರೋದು. ಇದು ಡೇ 2 ಆಂಡ್ ನಾವು ಸಿಯಾಟಲ್‌ಗೆ ಹೋಗ್ತಾ ಇದೀವಿ. ಬಿಕಾಸ್ ಪೂರ್ಣಿಮಾ, ಸಂಜೀವ್ ಅವ್ರ ಮನೆಗೆ ಊಟಕ್ಕೆ ಕರ್ದಾರೆ ನಮ್ಗೆ. ನಮ್ಮ ಅಪ್ಪ, ಅಮ್ಮ, ನಾವು ಎಲ್ಲ ವಾಪಸ್ ಇಂಡಿಯಾಗ್ ಬರ್ತಾ ಇದ್ವಿ ಅವಾಗ. ಆಂಡ್ ನಮ್ಮ ಅಪ್ಪ, ಅಮ್ಮ ಮತ್ತೆ ಯುಎಸ್‌ಗೆ ಯಾವಾಗ್ ಬರ್ತಾರೆ, ಇವಾಗ ಸದ್ಯ ಗೊತ್ತಿಲ್ಲ. ಹಂಗಾಗಿ ನನ್ ಫ್ರೆಂಡ್ಸ್ ಎಲ್ಲರೂ ಊಟಕ್ಕೆ ಕರ್ದಿದ್ರು. ಏನು ಮಾಡಿದ್ವಿ? ಇದು ಕ್ಯಾಪ್ಸಿಕಮ್ ಕರಿ, ಚಪಾತಿ, ಇದು ವೆಜಿಟೇಬಲ್ ಬಿರಿಯಾನಿ, ಆಮೇಲೆ ಇದು ಪನ್ನೀರ್ ಚಿಲ್ಲಿ. ಅಡ್ಗೆ ತುಂಬಾ ಚೆನ್ನಾಗಿತ್ತು. ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ. ನಮ್ಮ ಅಪ್ಪ ಅಮ್ಮಂಗಂತೂ ಫುಲ್ಲು ಖುಷಿ ಆಯ್ತು ಅವತ್ತು. ಅವ್ರು ಖುಷಿ ಆದ್ರು ಆಂಡ್ ನಮ್ಗೆಲ್ಲರಿಗೂ ಖುಷಿ ಆಯ್ತು. ಇದು ಸೆಪ್ಟೆಂಬರ್ ಅಲ್ಲಿ ಆಗಿದ್ದು. ಆಕ್ಚುಲಿ ಅವ್ಳ ಬರ್ತ್‌ಡೇ ನೆಕ್ಸ್ಟ್ ಡೇನೆ ನಾವ್ ಹೋಗಿದ್ದು. ಹಂಗಾಗಿ ಮತ್ತೆ ಸಾಗರ್ ಹೋಗ್ಬಿಟ್ಟು ಕೇಕ್ ತಗೊಂಡ್ ಬಂದ್ರು. ಅವಳಿಗೆ ಕೇಕ್ ಕಟ್ ಮಾಡ್ಸೋಣ ಅಂತ. ಸೊ ಕೇಕ್ ಎಲ್ಲ ಕಟ್ ಮಾಡ್ಸಿ, ನಮ್ದು ಆಕ್ಚುಲಿ ಊಟ ಆದ್ಮೇಲೆ ಕೇಕ್ ಕಟ್ ಮಾಡ್ಸಿ ಆಮೇಲೆ ನಾವ್ ಮನೆಗ್ ಹೊರಟಿದ್ದು. ಹ್ಯಾಪಿ ಬರ್ತ್ಡೇ ಡಿಯರ್ ಪೂರ್ಣಿಮಾ. ಇವತ್ತು ರಕ್ಷಿತಾ ಮನೆಗೆ ಊಟಕ್ಕೆ ಕರೆದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇನ್ನೊಂದು 2 ಡೇಸಲ್ಲೇ ನಮಗೆ ಎಲ್ಲರಿಗೂ ಇಂಡಿಯಾಗೆ ಫ್ಲೈಟ್ ಅದೇ. ಸ್ಟಿಲ್ ನಾವು ಇನ್ನೂ ಪ್ಯಾಕಿಂಗು ಎಲ್ಲ ಮಾಡ್ಕೋಬೇಕು. ಅದಕ್ಕೆ ಇವತ್ತು ಆ್ಯಕ್ಚುಲಿ ಶಾರ್ಟ್ ನೋಟಿಸಲ್ಲಿ ನಾವು ಒಪ್ಕೊಂಡಿದ್ದು. ಅವರು ಭಾಳ ದಿನದಿಂದ ಕರೀತಿದ್ರು. ನಾವೇ ನಮ್ಗೆ ಆಗ್ತಿರ್ಲಿಲ್ಲ. ಇವತ್ತು ಮಗುದ ವ್ಯಾಕ್ಸಿನೇಷನ್ ಬೇರೆ ಆಗಿತ್ತು. ಸೊ ಆಗ್ತದೋ ಇಲ್ಲೋ ಅಂತ ಅಂದ್ಕೊಂಡಿದ್ವಿ. ಈವ್ನಿಂಗ್ ಮೇಲೆ ಹೇಳಿದ್ದು ಇವತ್ತೇ ಬರ್ತೀವಿ ಅಂತ. ಸೊ ರಕ್ಷಿತಾ ಮನೆಯಲ್ಲೇ ಇವತ್ತು ಊಟ. ಒಂದು ಸ್ವಲ್ಪ ಹಾಗೆ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡ್ತಾ ಇರ್ರಿ. ಮಗು ಸ್ವಲ್ಪ ಕ್ರ್ಯಾಂಕಿ ಇರೋದಕ್ಕೆ ಹೋಗ್ತಾ ಇರೋದು ಕೂಡ ನಾವು ಲೇಟಾಗೇನೆ ಇವತ್ತು. ಲೆಟ್ಸ್ ಸಿ. ನಮ್ಮ ಮನೆಗೆ ನಾವು ಯಾರನ್ನ ಊಟ ಕರೆದಿದ್ವೋ ಅದು ಯಾವುದೂ ವ್ಲಾಗ್ ಮಾಡಲಿಕ್ಕಾಗಲೇ ಇಲ್ಲ. ಯಾಕಂದರೆ ಮನೇಲಿ ಬಂದವ್ರಿಗೂ ನೋಡ್ಕೋಬೇಕು, ಪ್ಲಸ್ ಮಗನೂ ಮ್ಯಾನೇಜ್ ಮಾಡಬೇಕಲ್ಲ. ಹಾಗಾಗಿ ನಾನು ಯಾರ್ದು ವ್ಲಾಗೇ ಮಾಡಿಲ್ಲ. ಬಟ್ ಸೆಲ್ಫಿ ಎಲ್ಲ ತಗೊಂಡಿವಿ. ಅದನ್ನು ನಾನು ಇದ್ರ ಜೊತೆಗೇ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದು ಒಂಥರ ಈ ವ್ಲಾಗ್ ಅಪ್ಪ ಅಮ್ಮಂಗೆ ತುಂಬ ಮೆಮೊರಬಲ್ ಇರ್ತದೆ. ಫ್ರೆಂಡ್ಸ್ ಮನೆಗೆ ಕರೆದಿದ್ದಾಗಲಿ, ನಾವು ಅವ್ರನ್ನ ಮನೆಗೆ ಕರೆದಿದ್ದಾಗಲಿ. ಆ್ಯಕ್ಚುಲಿ ಮಾಡಬೇಕಿತ್ತು, ನಾನು ಅವ್ರನ್ನ ಮನೆಗೆ ಕರೆದಿದ್ದೆ ಎಲ್ಲ ನಂಗೆ ಮಾಡಲಿಕ್ಕಾಗಿಲ್ಲ. ಡೆಫಿನೆಟ್ಲಿ ಸೆಲ್ಫೀಸ್ ಎಲ್ಲನೂ ಹಾಕ್ತೀನಿ, ನೋಡೋಣ ಅಂತೆ. ಇವಾಗ ಜಸ್ಟ್ ಬಂದ್ವಿ ರಕ್ಷಿತಾ ಅವ್ರ ಮನೆಗೆ. ನಮ್ಮ ಮನೆಗೆ ಅವ್ರ ಮನೆಗೆ ಆಲ್ಮೋಸ್ಟ್ 30 to 40 ಮಿನಿಟ್ಸ್ ದೂರದಲ್ಲಿರೋದು. ಸೊ ಟ್ರಾಫಿಕ್ಕು ಇತ್ತು. ಹಂಗಾಗಿ ಸ್ವಲ್ಪ ಲೇಟಾಗೆ ಬಂದ್ವಿ. ನಾವು ಹೊರಟಿದ್ದೂ ಲೇಟೇ ಆಗಿತ್ತು. ಡಿನ್ನರ್ ಎಲ್ಲ ರೆಡಿ ಆಗೋಗದೆ. ಏನೇನ್ ರೆಡಿ ಮಾಡಾರೆ ಅಂತ ಅವ್ರಿಗೇನೆ ಕೇಳೋಣ. ಇವತ್ತು ಜಾಸ್ತಿ ಏನಿಲ್ಲ, ಸ್ವಲ್ಪ ಮದ್ದೂರು ವಡೆ, ಅದು ಕನ್ವರ್ಟ್ ಆಗ್ಬಿಟ್ಟು ಉಂಡೆ ಪಕೋಡ ಆಯ್ತು. ಇದಂತೂ ನಮ್ಮ ಫೇವ್ರೆಟ್. ಆಮೇಲೆ ಸ್ವಲ್ಪ ಮಜ್ಜಿಗೆ ಹೋಳಿ, ಆಮೇಲೆ ಅನ್ನ, ಸ್ವಲ್ಪ ಬೀನ್ಸು ಕ್ಯಾರೆಟು ಪಲ್ಯ, ಚಪಾತಿ. ಅಷ್ಟೊಂದಾ? ಫಲೂಡ ಇದೆ. ಇಷ್ಟು ಕಮ್ಮಿ ಟೈಮಲ್ಲಿ ಇಷ್ಟೊಂದು ಮಾಡಿರಾ? ಪರವಾಗಿಲ್ಲ. ಸೂಪರ್. ಇಲ್ಲಿ ಅಮ್ಮ ರಕ್ಷಿತಾ ಮಾತಾಡ್ಕೊಂಡ್ ನಿಂತಿದ್ರು. ನೋಡಿದ್ರೆ ರಕ್ಷಿತಾ ಅವಾಗ ಬಿಸಿ ಬಿಸಿ ಚಪಾತಿ ಮಾಡ್ಬೇಕು ಅಂತ ಲಟ್ಟಿಸ್ತಾ ಇದ್ಲು. ಸೊ ಇದಕ್ಕೆ ಅಮ್ಮನು ಆಮೇಲೆ ಹೆಲ್ಪ್ ಮಾಡಿದ್ಲು. ಅವ್ರ ಮನೆ ಹೊರಗಡೆಯಿಂದ ಈ ವ್ಯೂ ಕಾಣಿಸೋದು ನಮ್ಗಂತೂ ಬಹಳ ಇಷ್ಟ. ಈ ವ್ಯೂ ನಾವಲ್ಲಿ ಅವ್ರ ಮನೆಗೆ ಹೋದಾಗೆಲ್ಲ ಅಂತೂ ಹಿಂಗ್ ಹೊರಗ್ ಬಂದು ನಿಂತ್ಕೊಂಡು ನೋಡ್ತಾ ಇದ್ವಿ. ಇದು ಆಕ್ಚುಲಿ ಸಿಯಾಟಲ್ ನಲ್ಲಿ. ಸೊ ಅವರು ಮುಂಚೆ ಸಿಯಾಟಲ್ ಅಲ್ಲಿ ಇದ್ರು. ಸೊ ಹಂಗಾಗಿ ನಮ್ಮ ಮನೆಗೆ ತುಂಬಾ ದೂರ ಇತ್ತು ಅಂಡ್ ಒಳ್ಳೆ ವ್ಯೂ ಇತ್ತು.
ಸೊ ಇದು ಫಸ್ಟ್ ರೌಂಡ್. ಅಪ್ಪ, ಸಾಗರ್, ನಾನು ಊಟ ಶುರು ಮಾಡಿದ್ವಿ. ಅಮ್ಮ ಕೂಸನ್ ಮಲಗಿಸ್ತಾ ಇದ್ಲು ಅಂಡ್ ರಕ್ಷಿತಾ, ಗಣೇಶ್ ನಮಗ್ ಸರ್ವ್ ಮಾಡ್ತಾ ಇದ್ರು. ಬಿಕಾಸ್ ನಂದು ಊಟ ಆದ್ಮೇಲೆ ನಾನು ಮಗುನ ಮಲಗಿಸ್ಬೇಕು, ಅದಕ್ಕೆ ಫೀಡ್ ಮಾಡ್ಬಿಟ್ಟು ಅದಕ್ಕೆ ಅಮ್ಮ ಅಲ್ಲಿ ತನಕ ನೋಡ್ಕೊಂತಾ ಇದ್ಲು. ಇವಾಗ ಅಮ್ಮಂದು ಟರ್ನ್. ಅಮ್ಮ ಆದ್ಮೇಲೆ ಆಕ್ಚುಲಿ ಅಮ್ಮ, ಗಣೇಶು, ರಕ್ಷಿತಾ ಜೊತೆಗೆ ಊಟ ಮಾಡಿದ್ರು.